ನಮಸ್ಕಾರ ಇಂಜಿನಿಯರ್ಸ್. ಲಾಸ್ಟ್ ವಿಡಿಯೋನಲ್ಲಿ ನಾನು ಮೂವ್ ಮತ್ತೆ ಕಾಪಿ ಟೂಲ್ ಅನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ರೊಟೇಟ್ ಮತ್ತೆ ಸ್ಕೇಲ್ ಆಪ್ಷನ್ ನ ಹೇಗೆ ಯೂಸ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ನಾನು ಒಂದು ಮಾಡೆಲ್ ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಮಾಡೆಲ್ ಅನ್ನ 2D ಮಾಡೆಲ್ ಇದು. ಇವಾಗ 2D ಮಾಡೆಲ್ ಅಂತ ಇದಕ್ಕಂತ ಹೇಳ್ತೀವಿ. ಇದನ್ನ ನಾವು 3D ಮಾಡೆಲ್ ಮಾಡ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ನೋಡಿ ನೆನ್ನೆ ಯೂಸ್ ಮಾಡ್ತೀನಿ. ಮೂವ್ ಬಟನ್ ಪ್ರೆಸ್ ಮಾಡ್ಕೊಂಡೆ. ಓಕೆ, ಮೂವ್ ಬಟನ್ ಪ್ರೆಸ್ ಮಾಡೋಕ್ಕಿಂತ ಮುಂಚೆ 2D ಮಾಡೆಲ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ನೆನ್ನೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ನೀವು ನೆನ್ನೆ ವಿಡಿಯೋನ ನೋಡಿ, ಪಾರ್ಟ್ 5 ಅದು. ಓಕೆ, ಪಾರ್ಟ್ 6 ಲಿಂಕ್ ನ ಕೇಳಿ ನಾನು ಹೇಳ್ತೀನಿ, ನಂಗೂ ಮರ್ತೋಯ್ತು ಎಷ್ಟನೇ ಪಾರ್ಟ್ ಅಂತ. ಇವಾಗ ಇದು 3D ಮಾಡೆಲ್. 3 ಟೈಮ್ಸ್ ಕ್ಲಿಕ್ ಮಾಡಬೇಕು ಫುಲ್ ಕನೆಕ್ಟ್ ಆಗೋಕೆ. ಇದು ಡಬಲ್ 2 ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಆಗೋಕೆ. ನಾನು ಇವಾಗ ಇದನ್ನ ಮೂವ್ ಮಾಡಬೇಕು ಅಂದ್ರೂ 3 ಸಲ ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ ಮೂವ್ ಮಾಡ್ಕೊಳ್ತಿದ್ದೀನಿ. ರೊಟೇಟ್ ನೇ ತೋರಿಸ್ತೀನಿ, ಬಟ್ ಸುಮ್ಮನೆ ಸ್ವಲ್ಪ ಆ ಕಡೆ ಇರಲಿ ಅಂತ. ಈಗ ರೊಟೇಟ್ ನ ಹೇಗೆ ಯೂಸ್ ಮಾಡ್ತೀವಿ ಅಂದ್ರೆ, ರೊಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡೆ ನನಗೆ ಇದು ನೋಡಿ ತೋರಿಸುತ್ತೆ ಅದು ಯಾವ ಪ್ಲೇಸ್ ಅಲ್ಲಿ ರೊಟೇಟ್ ಆಗುತ್ತೆ ಅಂತ. ಇವಾಗ ಇದು ಹಾರಿಜಾಂಟಲ್ ಆಗಿ ರೊಟೇಟ್ ಆಗುತ್ತೆ. ನೀವು ಇದನ್ನ ರೈಟ್, ನಾನು ಆರೋಗಳ ಬಗ್ಗೆ ಹೇಳಿದ್ದೀನಿ, ಈಗಲೂ ಇನ್ನೊಂದ್ಸರಿ ಹೇಳ್ತೀನಿ. ಈ ಆರೋ ಬಟನ್ಗಳು ಎಲ್ಲಾ ಟೈಮಲ್ಲೂ ಯೂಸ್ ಆಗುತ್ತೆ. ನೀವು ಯಾವುದೇ ಟೂಲ್ ತಗೊಂಡ್ರು ಕೂಡ ಈ ಆರೋ ಬಟನ್ ಯೂಸ್ ಆಗುತ್ತೆ. ನಾನು ಇವಾಗ ಆರೋದಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡಿದೆ. ಇದು ರೈಟ್ ನ ಕ್ಲಿಕ್ ಮಾಡಿದ್ರೆ ಇನ್ನೊಂದ್ಸರಿ ನೋಡಿ, ಈ ರೆಡ್ ಲೈನ್ ಏನಿದೆ ಇದ್ರದ್ದು ಪರ್ಪೆಂಡಿಕ್ಯುಲರ್ ಆಗಿ ವರ್ಕ್ ಆಗುತ್ತೆ. ನಾನು ಲೆಫ್ಟ್ ಅನ್ನ ಕ್ಲಿಕ್ ಮಾಡಿದ್ರೆ ಈ ಗ್ರೀನ್ ಲೈನ್ ಇದೆಯಾ ನೋಡಿ, ಇದ್ರದ್ದು ಪರ್ಪೆಂಡಿಕ್ಯುಲರ್ ಆಗಿ ಅದು ಸೆಲೆಕ್ಟ್ ಆಗುತ್ತೆ. ನಾನು ಅಪ್ ಆರೋ ಪ್ರೆಸ್ ಮಾಡಿದ್ರೆ ಇದು ಬ್ಲೂ ಆಕ್ಸಿಸ್ ಇದೆಯಲ್ಲ, ಇದ್ರದ್ದು ಪರ್ಪೆಂಡಿಕ್ಯುಲರ್ ಆಗಿ ಇದು ವರ್ಕ್ ಆಗುತ್ತೆ. ಸಿಂಪಲ್. ಇದೆಲ್ಲ ಯಾಕೆ ಗೊತ್ತಿರಬೇಕು ಅಂದ್ರೆ, ನಾವು ಡ್ರಾಯಿಂಗ್ ನ ಸ್ಪೀಡ್ ಮಾಡಬೇಕು ಅಂದ್ರೆ ನಮ್ಗೆ ಈ ಆಪ್ಷನ್ಗಳು ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಇದು 2D ಡ್ರಾಯಿಂಗ್ ಹೋಗ್ಬಿಡಿ, ಇದಕ್ಕೆ ನಮ್ಗೆ ಇದು ವರ್ಕ್ ಆಗಲ್ಲ. ನಾನು ಇವಾಗ 3D ವರ್ಕ್ ಮಾಡ್ತಿರ್ತೀನಿ, ಇದನ್ನ ರೊಟೇಟ್ ಮಾಡ್ಬೇಕು ಅಂತಿರುತ್ತೆ ನಾನು. ಅವಾಗ ನೋಡಿ ಹಿಂಗೆ ಪ್ಲೇಸ್ ಮಾಡ್ಕೊಂಡು ಹೋದ್ರೆ ಅದು ಕರೆಕ್ಟ್ ಆಗಿ ರೊಟೇಟ್ ಆಗಲ್ಲ. ನಾನೇನ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ. ನನಗೆ ಇವಾಗ ಈ ಕಡೆ ಪ್ಲೇಸ್ ಇಂದ ಇದನ್ನ ರೊಟೇಟ್ ಮಾಡ್ಬೇಕು ಈ ಕಡೆಗೆ. ಸೊ ನಾನು ಇವಾಗ ಸುಮ್ಮನೆ ನೋಡಿ, ನಾನು ಆರೋ ಪ್ರೆಸ್ ಯೂಸ್ ಮಾಡಲ್ಲ, ಸುಮ್ಮನೆ ರೊಟೇಟ್ ತಗೊಂಡಿದ್ದೀನಿ. ನೋಡಿ, ನೀವು ಪ್ಲೇಸ್ ಮಾಡ್ಕೊಳ್ತಾ ಹೋಗ್ಬೇಕು. ಒಂದೊಂದ್ಸರಿ ಅದು ಹಾರಿಜಾಂಟಲ್ ಆಗಿ ಕ್ಲಿಕ್ ಆಗುತ್ತೆ, ಮತ್ತು ವರ್ಟಿಕಲ್ ಒಂದೊಂದ್ಸರಿ ಕರೆಕ್ಟಾಗಿ ಕ್ಲಿಕ್ ಆಗಲ್ಲ ಯಾವ ಪಾಯಿಂಟ್ ಬೇಕು ಅಂತ. ಅವಾಗ ನೀವೇನ್ ಮಾಡಬೇಕು, ಆರೋದಲ್ಲಿ ರೈಟ್ ಸೈಡ್ ಕ್ಲಿಕ್ ಮಾಡಿ ನೋಡಿ, ಕರೆಕ್ಟಾಗಿ ಅದರಲ್ಲಿ ಲ್ಯಾಕ್ ಆಗುತ್ತೆ, ಇನ್ನೆಲ್ಲೂ ಕೂಡ ಅದು ಮೂವ್ ಆಗಲ್ಲ. ಈ ಪೊಸಿಷನ್ ಅಲ್ಲಿ ಅದು ಇರುತ್ತೆ. ಅವಾಗ ನೀವು ಒಂದ್ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೋಬೇಕು, ಮತ್ತೆ ಇನ್ನೊಂದು ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತೆ ನೋಡಿ, ನಾನು ಹೇಳಿದ್ದೀನಿ ನಿಮ್ಗೆ 3D ಮಾಡೆಲ್ ಆದ್ರೆ 3 ಟೈಮ್ ಫಸ್ಟೇ ಕ್ಲಿಕ್ ಮಾಡ್ಕೋಬೇಕು. ನೀವು 3 ಟೈಮ್ ಕ್ಲಿಕ್ ಮಾಡಿದೆ. ಇವಾಗ ನೀವು ರೊಟೇಟ್ ಅನ್ನ ಕ್ಲಿಕ್ ತಗೊಂಡಿದ್ದೀನಿ, ಅದು ಹಾರಿಜಾಂಟಲ್ ಪ್ಲೇನ್ ಅಲ್ಲಿ ತೋರಿಸ್ತಾ ಇದೆ. ನಾನು ಇವಾಗ ರೆಡ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಆಗಬೇಕು, ರೈಟ್ ಸೈಡ್ ನ ಕ್ಲಿಕ್ ಮಾಡಿದೆ. ಇವಾಗ ಇಲ್ಲಿ ಕ್ಲಿಕ್ ಮಾಡ್ತೀನಿ, ಈ ಕಡೆ ಪ್ಲೇನ್ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ರೊಟೇಟ್ ಆಗ್ಬೋದು. ನೀವು ಇಲ್ಲಿ ಮೆಜರ್ಮೆಂಟ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ 45 ಡಿಗ್ರಿಗೆ ಅದು ರೊಟೇಟ್ ಆಗಬೇಕು, 45. ಓಕೆ, ನಾನು ಇಲ್ಲಿ ವ್ಯೂಗೆ ಹೋಗ್ಬಿಟ್ಟು ಟೂಲ್ ಬಾರ್ಗೆ ಹೋಗಿ ಮೆಜರ್ಮೆಂಟ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯಾಕಂದ್ರೆ ನಾನೇನ್ ಮೆಜರ್ಮೆಂಟ್ ನ ಕೊಡ್ತೀನಿ ನಿಮಗೆ ಅದು ಇಲ್ಲೇ ಕಾಣುತ್ತೆ. ಇವಾಗ ನೋಡಿ, ಇದು ರೊಟೇಟ್ ಆಗ್ತಾ ಇದೆ. ನಾನು ಇವಾಗ 45 ಅಂತ ವ್ಯಾಲ್ಯೂ ಟೈಪ್ ಮಾಡಿದ್ರೆ ಸಾಕೋದು ಕರೆಕ್ಟ್ ಆಗಿ 45ಗೆ ಅದು ಪ್ಲೇಸ್ ಆಗುತ್ತೆ. ಒಂದ್ ನಿಮಿಷ. ಇವಾಗ ನೋಡಿ, ಮೆಜರ್ಮೆಂಟ್ ಆಂಗಲ್ ತೋರಿಸ್ತಾ ಇದೆ. ಓಕೆ, ನಾನು ಇವಾಗ ಇದನ್ನ ರೊಟೇಟ್ ಮಾಡ್ತೀನಿ. ನೋಡಿ, ತ್ರಿಬಲ್ ಕ್ಲಿಕ್ ಮಾಡಿದೆ, ರೊಟೇಟ್ ಆಪ್ಷನ್ ತಗೊಂಡಿದ್ದೀನಿ, ಮತ್ತೆ ರೈಟ್ ಆರೋ ಕ್ಲಿಕ್ ಮಾಡಿದೆ, ಇಲ್ಲಿಂದ ಇಲ್ಲಿ ಸೆಲೆಕ್ಟ್ ಮಾಡಿದೆ, 45 ಅಂತ ಟೈಪ್ ಮಾಡಿದೆ. ನೋಡಿ, ಎಂಟರ್. 45ಗೆ ಅದು ರೊಟೇಟ್ ಆಯ್ತು. ಫಾರ್ ಎಕ್ಸಾಂಪಲ್ 90ಗೆ ಬೇಕು, 90 ನೀವು ಆಂಗಲ್ ಕೊಡ್ಬೇಕು ಅಂತ ಏನು ನೆಸೆಸಿಟಿ ಇರಲ್ಲ. ಸಿಂಪಲ್ ಆಗಿ ಎಷ್ಟು ಆಂಗಲ್ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ರೆ ನೋಡಿ, ಇದ್ಯಾಕೆ ಕರೆಕ್ಟ್ ಆಗಿ 90 ಅಂದ್ರೆ ಸ್ಟ್ರೈಟ್ ಬರ್ಬೇಕಿತ್ತಲ್ಲ ಅನ್ಸ್ಬೋದಲ್ವಾ. ಅದು ಫಸ್ಟ್ ನಾನು ಮಾಡ್ಕೊಂಡಾಗ ತಪ್ಪಾಗಿತ್ತು, ಅಂದ್ರೆ ಕರೆಕ್ಟ್. ಇವಾಗ ನೋಡಿ, ಇದನ್ನ ನಾನು ರೊಟೇಟ್ ಮಾಡ್ತೀನಿ. ನಾನು ನಿಮ್ದು ಯಾವ ಪೊಸಿಷನ್ ಇರುತ್ತೆ ಅಲ್ಲಿಂದ ರೊಟೇಟ್ ಆಂಗಲ್ ತಗೊಳುತ್ತೆ. ನಾನು ಅದದ್ದು ರೊಟೇಟ್ ನ ಕೊಡುವಾಗ ಅದು ಸ್ವಲ್ಪ ಬೆಂಡ್ ಆಗಿತ್ತು, ಅದಕ್ಕೆ ಕರೆಕ್ಟ್ ಆಗಿ 90 ಡಿಗ್ರಿ ಬರಲಿಲ್ಲ. ನಿಮಗೆ ಇಲ್ಲಿ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ, ಅದು ಕರೆಕ್ಟ್ ಆಗಿ ಬರುತ್ತೆ. ರೈಟ್ ಸೈಡ್ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, 90 ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅದು ನೋಡಿ, ಪರ್ಪೆಂಡಿಕ್ಯುಲರ್ ಆಗಿ ಆಯ್ತು. ಈ ರೀತಿ ಮತ್ತೆ ಇದನ್ನ ರೊಟೇಟ್ ಮಾಡ್ಬೇಕಂದ್ರೆ ನೋಡಿ, ಇದು ನೀವು ಇಲ್ಲಿ ಪ್ಲೇಸ್ ಮಾಡ್ಕೊಂಡು ಹೋದಾಗ ನಿಮ್ಗೆ ಈ ರೀತಿ ರೊಟೇಟ್ ಮಾಡ್ಬೇಕು. ಹೇಗೆ ಅಂತ ಹೇಳಿದ್ರೆ, ಇಲ್ಲಿಂದ ಇಲ್ಲಿ ಪ್ರೆಸ್ ಮಾಡ್ಕೊಂಡು ಈ ಕಡೆ ಬರಬೇಕು ಅದು. ಬಟ್ ನೀವು ಆರೋ ಬಟನ್ ಯೂಸ್ ಮಾಡಲಿ ಅಂದ್ರೆ ನೋಡಿ, ಇದರ ಪ್ಲೇ ಆಗುತ್ತೆ. ಅದು ಹಾರಿಜಾಂಟಲ್ ಇಲ್ಲ ವರ್ಟಿಕಲ್ ಅಂತ. ಅವಾಗ ನೀವು ರೈಟ್ ಆರೋ ಕ್ಲಿಕ್ ಮಾಡಿಬಿಟ್ರೆ ಅದು ನೋಡಿ ಎಲ್ಲೂ ಮೂವ್ ಆಗಲ್ಲ, ಅದೇ ರೀತಿ ಪ್ಲೇಸ್ ಆಗಿಬಿಡುತ್ತೆ. ಅವಾಗ ನೀವು ಇಲ್ಲಿ ಪ್ರೆಸ್ ಮಾಡಿ, ಈ ಕಡೆ ಪ್ರೆಸ್ ಮಾಡಿ, ಎಷ್ಟು ಬೇಕೋ ರೊಟೇಟ್ ಮಾಡಿ. ನೋಡಿ, ಇವಾಗ ಇಲ್ಲಿ 90 ಇತ್ತಲ್ವಾ, ಫುಲ್ ರೊಟೇಟ್ ಆಗ್ಬೇಕು ಅಂದ್ರೆ 180. ಅದು ನೋಡಿ, ಇಲ್ಲಿ ಪ್ಲೇಸ್ ಮಾಡ್ಕೊಳ್ತೀನಿ. 180 ಅಂತ ಪ್ರೆಸ್ ಮಾಡಿದ್ರೆ ಅದು ಕೆಳಗಡೆನೆ ಹೋಗುತ್ತೆ. ನೋಡಿ, 180. ಈ ರೀತಿ ಆಂಗಲ್ ಗಳನ್ನ ನಾವು ಕೊಟ್ಕೊಂಡು ರೊಟೇಟ್ ಅನ್ನ ಮಾಡ್ಕೋಬಹುದು. ಹಾಗಾದ್ರೆ ಈ ರೊಟೇಟ್ ಎಲ್ಲಿ ಕರೆಕ್ಟ್ ಆಗಿ ಯೂಸ್ ಆಗುತ್ತೆ ಅಂತ ನೀವು ಕೇಳಿದ್ರೆ ನಾನು ಹೇಳಲ್ಲ.
ಅಂತ ಅನ್ಕೊಳ್ತೀರಾ, ಹೇಳ್ತೀನಿ ನೋಡಿ. ಇವಾಗ ಒಂದು ಸ್ಟೇರ್ ಕೇಸ್ ಅನ್ನು ನಾನು ಡ್ರಾ ಮಾಡ್ತಿದ್ದೀನಿ. 2 feet 6 inch ಬಿಡ್ತಿದೆ, ಮತ್ತೆ ಟ್ರೆಡ್ 10 inch ಇರುತ್ತೆ. ಮತ್ತೆ ಇದು ಶಿಫ್ಟ್ ಪ್ರೆಸ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಲಾಕ್ ಮಾಡ್ಕೊಂಡೆ. ಓಕೆ, ಇದನ್ನ ಪ್ಲೇಸ್ ಆಯ್ತು. ಈಗ ಇದನ್ನ ಪುಷ್ ಅಂಡ್ ಪುಲ್ ನ ಯೂಸ್ ಮಾಡಿಕೊಂಡು ಒಂದು ಸ್ಟೆಪ್ 6 inch ಇರುತ್ತೆ, ಎಂಟರ್. ಒಂದು ಸ್ಟೆಪ್ ಕ್ರಿಯೇಟ್ ಆಯ್ತು ನನಗೆ. ಇವಾಗ ನಾನೇನ್ ಮಾಡ್ತೀನಿ, ಇದನ್ನ ತ್ರಿಬಲ್ ಕ್ಲಿಕ್ ಮಾಡ್ತೀನಿ. ನೆನ್ನೆ ಎಲ್ಲ ಹೇಳ್ಕೊಟ್ಟಿದ್ದೀನಿ ಕಾಪಿ ಮಾಡೋದು, ಅದ್ರ ಬಗ್ಗೆ ಎಲ್ಲ. ಮೂವ್ ನ ಪ್ರೆಸ್ ಮಾಡ್ಕೊಳ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಕಂಟ್ರೋಲ್ ಪ್ರೆಸ್ ಮಾಡಿದೆ. ನೀವು ನೋಡಿಲ್ಲ ಅಂದ್ರೆ ನೋಡಿ ಇನ್ನೂ. ಮತ್ತೆ ಇಂಟು 6 ಎಂಟರ್, ಸ್ಟೆಪ್ ಆಯ್ತು. ಈಗ ನಾನು ರೊಟೇಟ್ ಅನ್ನ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ, ಹೇಗೆ ಎಷ್ಟು ಚೆನ್ನಾಗಿ ನಮಗೆ ರೊಟೇಟ್ ಯೂಸ್ ಆಗುತ್ತೆ ಅಂತ. ಇಲ್ಲಿ ಇಲ್ಲಿ ಲ್ಯಾಂಡಿಂಗ್ ಅನ್ನ ಒಂದು ಡ್ರಾ ಮಾಡೋಣ. ಒಂದು ರೆಕ್ಟಾಂಗಲ್ ನ ಸುಮ್ಮನೆ ಡ್ರಾ ಮಾಡ್ತಿದ್ದೀನಿ. ಇದು ಮೆಜರ್ಮೆಂಟ್ಗಿಲ್ಲ, ಸುಮ್ಮನೆ ನಿಮಗೆ ತೋರ್ಸೋಕೆ ಡ್ರಾ ಮಾಡ್ತಿದ್ದೀನಿ. 6 inch. ಓಕೆ, ನೆಕ್ಸ್ಟ್ ಇದನ್ನ ಪ್ಲೇಸ್ ಮಾಡ್ತೀನಿ, ತಗೊಂಡೋಗಿ ನೋಡಿ. ಮೂವ್ ಬಟನ್ ಪ್ರೆಸ್ ಮಾಡ್ಕೊಳ್ತಿದ್ದೀನಿ, ಇಲ್ಲಿಂದ ತಗೊಂಡೋಗಿ ಇಲ್ಲಿಗೆ ಪ್ಲೇಸ್ ಮಾಡಿದೆ. ಇವಾಗ ನನಗೆ ಓಕೆ, ಅದನ್ನು ಮೆಜರ್ಮೆಂಟಿಗೆ ಮಾಡಿಬಿಡೋಣ, ಯಾಕಂದ್ರೆ ಅದು ಕರೆಕ್ಟಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಮೆಜರ್ಮೆಂಟಿಗೆ ಮಾಡ್ತೀನಿ, ಒಂದೇ ನಿಮಿಷ. ಲೈನ್ನ ತಗೊಳ್ತಾ ಇದ್ದೀನಿ. ಲೈನ್ 2 feet 5 feet ಮಾಡ್ಕೊಳ್ತಾ ಇದ್ದೀನಿ. 5 feet. ಓಕೆ, 5 feet. ಈ ಲೈನು ನೋಡಿ ಗ್ರೀನ್ ಆಕ್ಸಿಸ್ ಅಲ್ಲಿ ಇದೆ, ಸ್ಟ್ರೈಟ್ ಇದೆ ಅಂತ ಗೊತ್ತಾಯ್ತು. 5 feet. ನೆಕ್ಸ್ಟ್ ಈ ಕಡೆಗೆ 3 feet 6 inch ಅಂತ ಕೊಟ್ಕೊಳ್ತೀನಿ, ಎಂಟರ್. ಮತ್ತೆ ಶಿಫ್ಟ್ ಅನ್ನ ಪ್ರೆಸ್ ಮಾಡ್ಕೊಳ್ತೀನಿ, ಅವಾಗ ಅದು ಗ್ರೀನ್ ಆಕ್ಸಿಸ್ ಅಲ್ಲೇ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡೆ, ಮತ್ತೆ ಕ್ಲಿಕ್ ಆಯ್ತು. ನೆಕ್ಸ್ಟ್ ಇವಾಗ ಪುಷ್ ಅಂಡ್ ಪುಲ್ ತಗೊಂಡು ಇದನ್ನು 6 inch ಕೊಡ್ತಾ ಇದ್ದೀನಿ. ಇವಾಗ ತ್ರಿಬಲ್ ಕ್ಲಿಕ್ ಮಾಡಿ ಅದ್ರ ಮೇಲೆ ಅದನ್ನ ನಾನು ಮೂವ್ ಮಾಡ್ಕೊಳ್ತಾ ಇದ್ದೀನಿ. ಮೂವ್ ಮಾಡ್ಕೊಂಡು ಲ್ಯಾಂಡಿಂಗ್ ಅನ್ನ ಪ್ಲೇಸ್ ಮಾಡಿದೆ. ಇವಾಗ ನೋಡಿ ಲ್ಯಾಂಡಿಂಗ್ ಕ್ರಿಯೇಟ್ ಆಯ್ತು. ಈಗ ನಾವೇನ್ ಮಾಡ್ಬೇಕು, ಈ ಸ್ಟೆಪ್ಗಳಿದೆ ನೋಡಿ. ನೆಕ್ಸ್ಟ್ ನಾನು ಗ್ರೂಪ್ ಮತ್ತೆ ಕಂಪೋನೆಂಟ್ ಬಗ್ಗೆ ಹೇಳ್ತೀನಿ. ನೀವು ಗ್ರೂಪ್ ಮತ್ತೆ ಕಂಪೋನೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ತಿಳ್ಕೊಂಡ್ರೆ, ನೀವು ಹಿಂಗೆ ಒಂದ್ಸರಿ ಪ್ರೆಸ್ ಮಾಡಿದ್ರೆ ಈ ಹೋಲ್ ಮಾಡೆಲ್ ಫುಲ್ ಸೆಲೆಕ್ಟ್ ಆಗುತ್ತೆ ನಿಮಗೆ. ಬಟ್ ಇವಾಗ ಬೇಡ, ನಾನು ಮೂವ್ ಮತ್ತೆ ನೋಡಿ, ಇವಾಗ ನಾನು 3 ಸಲ ಕ್ಲಿಕ್ ಮಾಡಿದ್ರೆ ಇದನ್ನು ಸೇರಿಸಿ ಸೆಲೆಕ್ಟ್ ಆಗುತ್ತೆ. ನಾವು ಕಾಂಪೋನೆಂಟ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸುಮ್ಮನೆ ನಾನು ಇವಾಗ ಇಲ್ಲಿ ಕಾಂಪೋನೆಂಟ್ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಗ್ರೂಪ್ನು ಮಾಡ್ಕೋಬಹುದು, ಕಾಂಪೋನೆಂಟ್ ನ ಮಾಡ್ಕೋಬಹುದು. ಅದು ಹೇಗೆ ಏನಕ್ಕೆ ಮಾಡ್ಕೊಳ್ತೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಇವಾಗ ಸುಮ್ಮನೆ ಮಾಡ್ಕೊಳ್ತಿದ್ದೀನಿ, ಇದು ಇವಾಗಲೇ ಬೇಡ, ನಿಮಗೆ ಕನ್ಫ್ಯೂಸ್ ಆಗ್ತೀರಾ. ಜಸ್ಟ್ ನಾನು ರೊಟೇಟ್ ಟೂಲ್ ಬಗ್ಗೆ ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಅನ್ನ ಮಾಡ್ತೀನಿ. ಇವಾಗ ನೋಡಿ, ನಾನು ಫಸ್ಟ್ ಎಲ್ಲ ಸೆಲೆಕ್ಟ್ ಆಗ್ತಿತ್ತು. ಇವಾಗ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬರೀ ಇದು ಮಾತ್ರ ಸೆಲೆಕ್ಟ್ ಆಗ್ತಾ ಇದೆ. ಅದು ಏನಕ್ಕೆ ಏನು ಯೂಸು ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ನಾನು ರೊಟೇಟ್ ಅನ್ನ ಹೇಗೆ ಯೂಸ್ ಮಾಡ್ಬೋದು ಅಂದ್ರೆ, ಮೂವ್ ಬಟನ್ ತಗೊಳ್ತೀನಿ. ನಾನು ತಗೊಂಡೆ, ಕಂಟ್ರೋಲ್ ಪ್ರೆಸ್ ಮಾಡಿದೆ, ಕಾಪಿ ಆಯ್ತು, ಇಲ್ಲಿಗೆ ಪ್ಲೇಸ್ ಮಾಡಿದೆ. ಇವಾಗ ನಾವು ಸ್ಟೇರ್ ಕೇಸ್ ಅನ್ನ ನಾನು ಹೇಳಿದೆ ನೋಡಿ, ಈ ಟೂಲ್ಗಳು ನಮಗೆ ವರ್ಕ್ ಅನ್ನ ಕಡಿಮೆ ಮಾಡುತ್ತೆ, ಅಂದ್ರೆ ವರ್ಕ್ ಟೈಮ್ ಏನ್ ತಗೊಳುತ್ತೆ ಅದನ್ನ ಕಡಿಮೆ ಮಾಡ್ಕೊಳ್ಳುತ್ತೆ. ಅದಕ್ಕಾಗಿ ಈ ಟೂಲ್ಗಳು ತುಂಬಾ ಹೆಲ್ಪ್ಫುಲ್ ನಮ್ಗೆ. ಈಗ ನೋಡಿ ಕಾಪಿ ಮಾಡ್ಕೊಂಡೆ. ಇಲ್ಲಿ ನಾವು ಇದು ಗೊತ್ತಿಲ್ಲ ಅಂದ್ರೆ ನಾವು ಸುಮ್ಮನೆ ಮತ್ತೆ ಇಲ್ಲಿ ಸ್ಟೆಪ್ಗಳನ್ನ ಡ್ರಾ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀವಿ, ಅವಾಗ ಅದು ಟೈಮ್ ಆಗುತ್ತೆ. ನಾವು ಈ ರೀತಿ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಇದನ್ನ ನಾವೇನ್ ಮಾಡ್ಬೇಕು, ರೊಟೇಟ್ ಮಾಡ್ಬೇಕು. ನೋಡಿ ರೊಟೇಟ್ ತಗೊಂಡೆ. ಇವಾಗ ಇದೇನಾಗ್ಬೇಕು, ನನಗೆ ಈ ಕಡೆ ರೊಟೇಟ್ ಆಗಿ ಈ ಕಡೆಗೆ ಬರ್ಬೇಕಲ್ವಾ. ನಾನೇನ್ ಮಾಡ್ತೀನಿ ನೋಡಿ, ಈಗ ಹಾರಿಜಾಂಟಲ್ ಬೇಕು ನನಗೆ ರೊಟೇಟ್ ಆಗೋದು. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೊಂಡೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆ, ಮತ್ತೆ ಈ ಕಡೆ ಸೆಲೆಕ್ಟ್ ಮಾಡ್ಕೊಂಡೆ. ನೋಡಿ ರೊಟೇಟ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಬೇಕು ಅಂತ ರೊಟೇಟ್ ಮಾಡ್ಬೇಕು ನಾವು ಕರೆಕ್ಟಾಗಿ. ಮತ್ತೆ ನಾವು ಪ್ಲೇನ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ, ಯಾವ ಪಾಯಿಂಟ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಿದೀವಿ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಈ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡೆ, ಈ ಪಾಯಿಂಟ್ ನೋಡಿ ಈ ರೀತಿ. ನನಗೆ ಇವಾಗ ಇದು ಫುಲ್ ರೊಟೇಟ್ ಆಗಬೇಕಲ್ವ, 180 ಅಂತ ಟೈಪ್ ಮಾಡ್ತೀನಿ ನಾನು, ಎಂಟರ್. ನೋಡಿ ಫುಲ್ ಕರೆಕ್ಟಾಗಿ ರೊಟೇಟ್ ಆಯಿತು. ಇವಾಗ ಏನು ಮಾಡ್ತೀನಿ, ಮೂವ್ ಬಟನ್ನ ಪ್ರೆಸ್ ಮಾಡಿಕೊಂಡು ಮತ್ತೆ ಈ ಎಡ್ಜನ್ನು ತಗೊಂಡು ಈ ಎಡ್ಜ್ಗೆ ಪ್ಲೇಸ್ ಮಾಡ್ತೀನಿ. ನೋಡಿ ನೋಡಿ ಇಂಜಿನಿಯರ್ಸ್, ಎಷ್ಟು ಸುಲಭವಾಗಿ ನಮ್ಮದು ಸ್ಟೇರ್ ಕೇಸ್ ಡ್ರಾ ಆಯಿತು. ನಾವು ಇಲ್ಲಿ ಹತ್ಕೊಂಡು ಇಲ್ಲಿ ಬಂದು ಇಳಿದು ಇಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಂಡು ಮತ್ತೆ ಹತ್ಕೊಂಡು ಮೇಲೆ ಫ್ಲೋರ್ಗೆ ಹೋಗ್ಬೋದು. ಈ ರೀತಿ ನಮ್ಮದು ರೊಟೇಟ್ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಇಂಜಿನಿಯರ್ಸ್. ಓಕೆ, ರೊಟೇಟ್ ಬಗ್ಗೆ ಸಾಕು. ನೀವೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಈ ತರ ಮಾಡೆಲ್ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು, ಮತ್ತೆ ನೀವು ಅದಕ್ಕೆ ರೊಟೇಟ್ ನ ಮಾಡಬೇಕು. ಕೇವಲ ಇದೊಂದೇ ಮಾಡೆಲ್ ಅಂತಲ್ಲ, ಬೇರೆ ಬೇರೆ ಮಾಡೆಲ್ ನ ಕ್ರಿಯೇಟ್ ಮಾಡ್ಕೊಂಡು ರೊಟೇಟ್ ಆಪ್ಷನ್ ನ ಯೂಸ್ ಮಾಡಿ. ನಿಮಗೆ ನೀಟಾಗಿ ತಲೆಯಲ್ಲಿ ಉಳ್ಕೊಳ್ಳುತ್ತೆ, ಮರ್ತೋಗಲ್ಲ. ನೆಕ್ಸ್ಟ್ ಇವಾಗ ಸ್ಕೇಲ್ ಆಪ್ಷನ್ ನ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ರೆಕ್ಟಾಂಗಲ್ ಡ್ರಾ ಮಾಡ್ಕೊಂಡೆ, ಸ್ಕೇಲ್ ನ ತಗೊಂಡಿದ್ದೀನಿ.
ಸ್ಕೇಲ್ ನ ತಗೊಂಡು ನೀವು ಅದ್ರೊಳಗಡೆ ಕ್ಲಿಕ್ ಮಾಡಿದ್ರೆ ನೋಡಿ, ಇನ್ನೊಂದ್ಸಲಿ ತೋರಿಸ್ತಿದ್ದೀನಿ. ರೆಕ್ಟಾಂಗಲ್ ಡ್ರಾ ಮಾಡಿದ್ದೀನಿ, ಸ್ಕೇಲ್ ನಾನು ಇವಾಗ ತಗೊಳ್ತಾ ಇದ್ದೀನಿ, ಇದ್ರೊಳಗಡೆ ಕ್ಲಿಕ್ ಮಾಡಿದ್ದೀನಿ ಆಲ್ರೆಡಿ. ಈಗ ನೀವು ಅದನ್ನ ಚಿಕ್ಕದ್ ಮಾಡ್ಬೋದು, ಎಷ್ಟು ಬೇಕೋ ಅಷ್ಟು ಚಿಕ್ಕದ್ ಮಾಡ್ಬೋದು. ನೋಡಿ, ಈ ಕಡೆಯಿಂದ ಪ್ರೆಸ್ ಮಾಡ್ಕೊಂಡು ಒಳಗಡೆ ತಗೊಂಡು ಹೋಗ್ಬೋದು, ಅಥವಾ ಈ ಕಡೆಯಿಂದ ಬೇಕು ಅಂದ್ರೆ ಈ ಕಡೆ ಒಳಗಡೆ ತಗೊಂಡ್ ಬರ್ಬೋದು, ಅಥವಾ ಈ ಕಡೆಯಿಂದನೂ ಒಳಗಡೆ ಮಾಡ್ಬೋದು. ಈ ರೀತಿ ನೀವು ಯಾವ ಪ್ಲೇಸ್ ಇಂದನಾರು ಬೇಕಾದ್ರೂ ನೀವು ಅದನ್ನ ಪ್ಲೇಸ್ ಮಾಡ್ಕೊಂಡು ಒಳಗಡೆಗೆ ತಗೊಬರ್ಬೋದು. ನೋಡಿ, ಇವಾಗ ಈ ರೀತಿ ಇದೆ. ನಾನು ಇವಾಗ ಪ್ರೆಸ್ ಮಾಡಿ ಇಂಟು, ನಾನು ಮೆಜರ್ಮೆಂಟ್ ನ ತೋರಿಸ್ತೀನಿ ನಿಮಗೆ. ಟೂಲ್ ಬಾರ್ ಮೆಜರ್ಮೆಂಟ್. ಓಕೆ, ಇವಾಗ ನಾನು ಇಂಟು 2 ಅಂತ ಕೊಡ್ತೀನಿ. ನೋಡಿ ನಾನು, ಓಕೆ ಇದನ್ನು ಬೇಡ, ಒಂದು ಡೈಮೆನ್ಷನ್ಗೆ ನಾನು ಇವಾಗ ರೆಕ್ಟಾಂಗಲ್ ಡ್ರಾ ಮಾಡ್ಕೊಳ್ತೀನಿ, ಅವಾಗ ನಿಮಗೆ ಅರ್ಥ ಆಗುತ್ತೆ ಅಂತ, ಅದು ಏನು ಯೂಸು ಅಂತ ಗೊತ್ತಾಗುತ್ತೆ. ರೆಕ್ಟಾಂಗಲ್ ತಗೊಂಡಿದ್ದೀನಿ, 20 ಫೀಟ್, 20 ಫೀಟ್, ಎಂಟರ್. ನೋಡಿ, ಇಷ್ಟು ದೊಡ್ಡದು ಬಂತು. ಈಗ ನಾನೇನ್ ಮಾಡ್ತೀನಿ, ಇದ್ರದ್ದು 10 ಫೀಟ್ ಬೈ 10 ಫೀಟ್ ಮಾಡಬೇಕು. ಇಷ್ಟು ದೊಡ್ಡದು ಬೇಡ ನನಗೆ. ಡ್ರಾ ಮಾಡಾದ್ಮೇಲೆ ನನಗೆ ಅನಿಸ್ತು 10 ಫೀಟ್ ಬೈ 10 ಫೀಟ್ ಬೇಕಾಗಿತ್ತಲ್ಲ ಅಂತ. ಅವಾಗ ನೀವೇನ್ ಮಾಡ್ಬೇಕು, ಸ್ಕೇಲ್ಗೆ ಹೋಗ್ಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಸ್ಕೇಲ್ ನೀವು ನೋಡಿ ಇಂಟು 0.5 ಎಂಟರ್. ಓಕೆ, ಅದು ಬರ್ತಾ ಇಲ್ಲ. 0.5 ಎಂಟರ್. ನೋಡಿ, ಇಂಟುನ ನೀವು ಪಾಯಿಂಟ್ ನಮ್ದು ಡೆಸಿಮಲ್ ಏನ್ ಟೈಪ್ ಮಾಡ್ತೀವಿ ಅದ್ರ ನಂತರ ಟೈಪ್ ಮಾಡ್ಬೇಕಾಗುತ್ತೆ. ಅದು ಚಿಕ್ಕದಾಯ್ತು. ಇವಾಗ ನೋಡಿ, ನಾನು ಮೆಜರ್ ಮಾಡು ನಿಮಗೆ ತೋರಿಸ್ತೀನಿ. 10 ಫೀಟ್ ಇರುತ್ತೆ ಅದು. ಈ ಪ್ಲೇಸ್ ಇಂದ ಈ ಪ್ಲೇಸ್ ನೀವು ನೋಡ್ತಿರ್ಬೋದು, 10 ಫೀಟ್ ಬಂದಿರತಕ್ಕಂಥದ್ದು. ಈ ರೀತಿ ಇಂಜಿನಿಯರ್ಸ್ ನಾವು ಸ್ಕೇಲ್ ಆಪ್ಷನ್ ನ ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನೀವು ಚಿಕ್ಕದನ್ನೇ ಡ್ರಾ ಮಾಡ್ಕೊಂಡ್ವಿ 10 ಫೀಟ್ಗೆ, ನನಗದು 20 ಫೀಟ್ ಬೈ 20 ಫೀಟ್ ಬೇಕಾಗಿತ್ತು. ಅವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡಿ ನೀವು 2 ಇಂಟು ಅಂತ ಪ್ರೆಸ್ ಮಾಡಿ ಎಂಟರ್ ಕೊಟ್ರೆ ಅದು ದೊಡ್ಡದಾಗುತ್ತೆ. ನಾವು ಮೆಜರ್ ಮಾಡಿ ನೋಡೋಣ ನಾವು ಮಾಡಿರೋದು ಕರೆಕ್ಟ್ ಇದೆ ಅಂತ. ಇಲ್ಲೊಂದು ಪ್ಲೇಸು ನೀವು ನೋಡ್ತಿರ್ಬೋದು 20 ಫೀಟ್. ಈ ರೀತಿ ನಾವು ಸ್ಕೇಲ್ ನ ಯೂಸ್ ಮಾಡ್ಕೋಬಹುದು ಇಂಜಿನಿಯರ್ಸ್. ಮತ್ತೆ ಇನ್ನೊಂದು ಆಪ್ಷನ್ ಇದೆ, ನಾವು ಸ್ಕೇಲ್ ನ ತುಂಬಾ ಇಂಪಾರ್ಟೆಂಟ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ನಾನಿವಾಗ ಒಂದು ಬಿಲ್ಡಿಂಗ್ ಅನ್ನು ಡ್ರಾ ಮಾಡ್ತೀನಿ, ಚಿಕ್ಕದಾಗಿ ಡ್ರಾ ಮಾಡ್ತೀನಿ ಸುಮ್ಮನೆ ಎಕ್ಸಾಂಪಲ್ಗೆ. ಒಂದು ರೆಕ್ಟಾಂಗಲ್ ಪುಷ್ ಅಂಡ್ ಪುಲ್ ತಗೊಂಡಿದ್ದೀನಿ, ಪುಷ್ ಅಂಡ್ ಪುಲ್ ಮಾಡ್ಕೊಂಡೆ. ಇವಾಗ ನಾನಿಲ್ಲಿ ಒಂದು ಡೋರ್ ಅನ್ನ ಪ್ಲೇಸ್ ಮಾಡಬೇಕು. ಡೋರ್ನ ಪ್ಲೇಸ್ ಮಾಡಿದಾಗ ನಾವು ನೋಡಿ ನಾರ್ಮಲ್ ಆಗಿ ಡೋರ್ನ ಪ್ಲೇಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸುಮ್ಮನೆ ಹಿಂಗೆ ಡೋರ್ನ ಪ್ಲೇಸ್ ಮಾಡಿರ್ತೀವಿ. ನಾವು ಯಾವಾಗ್ಲೂ ಕೂಡ ಡೋರ್ಗಳನ್ನ ಗೂಗಲ್ ಸ್ಕೆಚ್ಅಪ್ ಇಂದ ತಗೊಂಡು ನಾವು ಇಲ್ಲಿಗೆ ಪ್ಲೇಸ್ ಮಾಡ್ಕೋಬಹುದು. ನಮ್ಮ ಡ್ರಾಯಿಂಗ್ಗೆ ಫೈನಲ್ ಆಗಿರಲ್ಲ, ನೀಟಾಗಿ ಕಾಣೋಕೆ 3D ಆಗಿ. ಅದಕ್ಕೆ ಎಲ್ಲಿ ಹೋಗ್ಬೇಕು ಅಂದ್ರೆ, ವಿಂಡೋಗೆ ಹೋಗಿ ನಾವು 3D ವೇರ್ ಹೌಸ್ ಅಂತ ಕ್ಲಿಕ್ ಮಾಡಬೇಕು. 3D ವೇರ್ ಹೌಸ್ ಅಲ್ಲಿ ನಮ್ಗೆ ಬೇರೆ ಬೇರೆ ತರದಂತಹ ಡೋರ್ಗಳಾಗಿರ್ಬೋದು, ವಿಂಡೋಗಳಾಗಿರ್ಬೋದು ಸಿಗ್ತಾ ಹೋಗುತ್ತೆ. ನೋಡಿ, 3D ವೇರ್ ಹೌಸ್ ಲೋಡ್ ಆಗ್ತಾ ಇದೆ ನಂದು. ಓಕೆ, ನಾನು ನೆಟ್ ಕನೆಕ್ಟ್ ಆಗಿದೆ. ಇವಾಗ ನೋಡಿ, ಇಲ್ಲಿ ಚೇರ್ಸ್ ಇದೆ. ನಾನು ಇಲ್ಲಿ ಸರ್ಚ್ ಮಾಡ್ತೀನಿ, ಡೋರ್ ಅಂತ ಸರ್ಚ್ ಮಾಡ್ತೀನಿ. ಡೋರ್ ಬಂತು, ಎಂಟರ್ ಕೊಡ್ತಾ ಇದ್ದೀನಿ. ಯಾವ ಡೋರ್ ಬೇಕು ನಾವು ಸೆಲೆಕ್ಟ್ ಮಾಡ್ಕೋಬಹುದು. ತುಂಬಾ ಇದೆ, ನಮ್ದು ನೆಟ್ವರ್ಕ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಇವಾಗ ನೋಡಿ, ಇಲ್ಲೊಂದು ಡೋರ್ ಇದೆ. ಸುಮ್ಮನೆ ನಾನು ಅದನ್ನ ಡೌನ್ಲೋಡ್ ಮಾಡ್ಕೊಳ್ತೀನಿ. ಎಸ್, ಲೋಡ್ ದಿಸ್ ಡೈರೆಕ್ಟ್ಲಿ ಇಂಟು ಯುವರ್ ಸ್ಕೆಚ್ಅಪ್ ಮಾಡಲ್ ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಡ್ತಾ ಇದ್ದೀನಿ. ಡೌನ್ಲೋಡಿಂಗ್ ಆಗ್ತಾ ಇದೆ ಅದು. ನೋಡಿ, ಇವಾಗ ಅದು ಡೌನ್ಲೋಡ್ ಆಗಿ ಇಲ್ಲಿ ಬಂದಿದೆ. ಕ್ಲಿಕ್ ಮಾಡ್ತೀನಿ, ಇಲ್ಲಿ ಪ್ಲೇಸ್ ಆಯ್ತು. ಈಗ ನಾವು ಇದನ್ನ ಕ್ಯಾನ್ಸಲ್ ಮಾಡ್ತೀನಿ, ಇದೇನು ಬೇಡ ನಮ್ಗೆ. ಈಗ ನಮ್ಗೆ ಡೋರ್ ಸೈಜ್ ಬೇರೆ ಇರುತ್ತೆ, ಇಲ್ಲಿ ಬಂದಿರತಕ್ಕಂತ ಡೋರ್ ಸೈಜು ಬೇರೆ ಇರುತ್ತೆ. ನಾವು ಅವಾಗ ಅದನ್ನ ಪ್ಲೇಸ್ ನೋಡಿ, ಇವಾಗ ನಾನು ಲೈವ್ ಆಗಿ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ಇದನ್ನ ಮೂವ್ ಮಾಡ್ತಾ ಇದ್ದೀನಿ, ಇಲ್ಲಿ ಪ್ಲೇಸ್ ಮಾಡಿದೆ. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಟಾಪ್ ಅಲ್ಲಿ ನೋಡಿ, ಇಲ್ಲಿ ತನಕ ಡೋರ್ ಇದೆ ನಮ್ದು. ಇಲ್ಲೇ ಗೊತ್ತಾಗ್ತಾ ಇದೆ, ಇಲ್ಲಿ ತನಕ ಡೋರ್ ಇದೆ ನಮ್ದು. ನಾವ್ ಇವಾಗ ಅದನ್ನ ಚಿಕ್ಕದ್ ಮಾಡಿ ನಮ್ಮ ಸೈಜಿಗೆ ಕೂರಿಸ್ಕೋಬೇಕು ಅಂದಾಗ ಸ್ಕೇಲು ಯೂಸ್ ಆಗುತ್ತೆ. ಸ್ಕೇಲ್ ಕ್ಲಿಕ್ ಮಾಡಿದೆ ನೋಡಿ, ಫುಲ್ ಅದು ಸ್ಕೇಲ್ ಕ್ಲಿಕ್ ಮಾಡಿದ ತಕ್ಷಣ ಆಬ್ಜೆಕ್ಟ್ ಸೆಲೆಕ್ಟ್ ಆಯ್ತು. ಹೇಗೆ ಆಬ್ಜೆಕ್ಟ್ ಕರೆಕ್ಟ್ ಆಗಿ ಸೆಲೆಕ್ಟ್ ಆಯ್ತು ಅಂದ್ರೆ, ನೋಡಿ, ನೀವು ಆ ಆಬ್ಜೆಕ್ಟ್ ನ ಫಸ್ಟ್ ಕ್ಲಿಕ್ ಮಾಡಿ ಆಮೇಲೆ ಸ್ಕೇಲ್ ಕ್ಲಿಕ್ ಮಾಡ್ಬೇಕು, ಅವಾಗ ಸೆಲೆಕ್ಟ್ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಯಾವ್ದು ಕ್ಲಿಕ್ ಆಗಿರಲ್ಲ ಅವಾಗ ನೀವು ಸ್ಕೇಲ್ ಸೆಲೆಕ್ಟ್ ಮಾಡಿದ್ರೆ ಸೆಲೆಕ್ಟ್ ಆಗಲ್ಲ. ಈ ರೀತಿ ನೀವೇನ್ ಮಾಡ್ಬೇಕು, ಸ್ಕೇಲ್ ತಗೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು, ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಡ್ರ್ಯಾಗ್ ಮಾಡಿ ಎಷ್ಟು ಬೇಕು ಕ್ಲಿಕ್ ಮಾಡಿ. ಮತ್ತೆ ಸೈಜು ಅಷ್ಟೇನೆ, ಇಲ್ಲಿ ಕ್ಲಿಕ್ ಮಾಡಿ ಎಷ್ಟು ದೊಡ್ಡದು ಬೇಕು ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಇಷ್ಟು ಸಾಕು ಕ್ಲಿಕ್ ಮಾಡಿ. ಅವಾಗ ನೋಡಿ ನಿಮಗೆ ಡೋರು ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಇಂಜಿನಿಯರ್ಸ್ ನಾವು ಮತ್ತೆ ಇನ್ನೊಂದ್ ಸ್ವಲ್ಪ ಮೂವ್ ಆಗ್ಬೇಕು ಅನಿಸ್ತಾ ನೋಡಿ, ಮೂವ್ ಆಪ್ಷನ್ ತಗೊಳ್ಳಿ, ಝೂಮ್ ಮಾಡ್ಕೊಳ್ಳಿ, ಇಲ್ಲಿಂದ ತಗೊಂಡು ಇಲ್ಲಿಗೆ ಪ್ಲೇಸ್ ಮಾಡ್ಕೊಳ್ಳಿ. ನೋಡಿ, ಡೋರು ಕರೆಕ್ಟ್ ಆಗಿ ಪ್ಲೇಸ್ ಆಯ್ತು. ಈ ರೀತಿ ಇಂಜಿನಿಯರ್ಸ್ ನಾವು ಯಾವ ಮೆಟೀರಿಯಲ್ ಬೇಕೋ ಅದನ್ನ ನಾವು ಇಲ್ಲೇನೆ ತಗೋಬಹುದಾಗುತ್ತೆ. ಗೂಗಲ್ ಸ್ಕೆಚ್ಅಪ್ ಅಲ್ಲಿ ನಾವು ಕ್ರಿಯೇಟ್ ಮಾಡಬಹುದು ಅಥವಾ ತಗೊಳ್ಬಹುದು. ವಿಂಡೋಸ್ ಹೋಗಿ 3D ವೇರ್ ಹೌಸ್ ಅಲ್ಲಿ ತಗೊಂಡು ನಾವು ನಮ್ಮ ಸೈಜಿಗೆ ತಕ್ಕಂಗೆ ಸ್ಕೇಲ್ ಆಪ್ಷನ್ ಯೂಸ್ ಮಾಡ್ಕೊಂಡು ನಾವು ರೆಡ್ಯೂಸ್ ಮಾಡ್ಕೊಂಡು ಅಲ್ಲಿಗೆ ಪ್ಲೇಸ್ ಮಾಡ್ಕೋಬಹುದಾಗುತ್ತೆ. ಇದಿಷ್ಟು ಇಂಜಿನಿಯರ್ಸ್ ಇವತ್ತಿನ ಮಾಹಿತಿ ಟೂಲ್ಸ್ ಬಗ್ಗೆ, ರೊಟೇಟ್ ಮತ್ತೆ ಸ್ಕೇಲ್ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಬೇರೆ ಟೂಲ್ಗಳ ಬಗ್ಗೆ, ಮುಂದಿನ ವಿಡಿಯೋದಲ್ಲಿ ಕಾಂಪೋನೆಂಟ್ ಮತ್ತೆ
ಗ್ರೂಪ್ ಬಗ್ಗೆ ಎಕ್ಸ್ಪ್ಲೈನ್ ಅನ್ನ ಮಾಡ್ತೀನಿ. ನಿಮ್ಮ ಈ ವಿಡಿಯೋದಿಂದ ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ಕೊಳ್ತೀನಿ. ಹಾಗೇನೆ ಇಂಜಿನಿಯರ್ಸ್ ಕಾರ್ಮಿಕರನ್ನ ಗೌರವಿಸಿ, ಎಲ್ಲರನ್ನೂ ಗೌರವಿಸಿ, ಎಲ್ಲರನ್ನು ಪ್ರೀತಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.